ಇವತ್ತಿನ ರೆಸಿಪಿ ಮಶ್ರೂಮ್ ಬಿರಿಯಾನಿ. ಬಟ್ ತುಂಬ ಈಸಿ ಮಾಡೋದು, ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ. ಫಸ್ಟು ರುಬ್ಬೋದಕ್ಕೆ ಅಂತ ಬೆಳ್ಳುಳ್ಳಿ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಅದನ್ನು ರುಬ್ಬೋದಕ್ಕೆ ಅಂತ ಒಂದು ಸೈಡಿಗೆ ಇಟ್ಕೊಂಡಿದ್ವಿ. ಒಂದು 200 ಗ್ರಾಮ್ ಮಶ್ರೂಮ್ ತೊಗೊಂಡು ಅದನ್ನು ನೀರು ಹಾಕ್ಕೊಂಡು ನೀರೊಳಗಡೆಗೆ ಹಾಕಿದ್ದೀನಿ. ನೆಕ್ಸ್ಟು ನಾನು ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕು. ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು, ಕುಕ್ಕರ್ ಆರ್ ಕಡಾಯಿ ಏನಾದರೂ ತೊಗೊಳ್ಳಿ, ಓಲ್ ಸ್ಪೈಸಸ್ ಇರುತ್ತಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಏನಿರುತ್ತೋ ಅದನ್ನೆಲ್ಲ ಹಾಕಿ, ನೆಕ್ಸ್ಟು ಅದಕ್ಕೆ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆ, ತುಪ್ಪ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಹಾಕ್ಬೋದು. ಮತ್ತು ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದಾಗ ನಿಮಗೆ ಯಾವ ರೀತಿ ಬೇಕೋ ಫಸ್ಟು ಟೊಮೊಟೊ ಹಾಕಿ, ನೆಕ್ಸ್ಟ್ ಅದ್ರ ಮಧ್ಯದಲ್ಲೇ ನೀವು ಮಶ್ರೂಮ್ ಯಾವ ಶೇಪಿಗೆ ಬೇಕೋ, ಎಷ್ಟು ದಪ್ಪ ಬೇಕೋ ಆ ಥರ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ ಮಶ್ರೂಮ್ನ. ಇದು ಸ್ವಲ್ಪ ಫ್ರೈ ಆಗಲಿ, ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋದ್ರೊಳಗಡೆ ನೋಡಿ, ಮಶ್ರೂಮ್ ನನಗೆ ಈ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಬೇಕಾಯಿತು, ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಶ್ರೂಮ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀಟಾಗಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆಗಲಿ ಅಂತ ಒಂದು 10 ನಿಮಿಷ ಅದನ್ನು ಮುಚ್ಚಿಟ್ಟಿರ್ತೀವಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ನೆಕ್ಸ್ಟ್ ನಾನು ರುಬ್ಬಿಟ್ಟಿದ್ನಲ್ಲ ಖಾರನ, ಅದನ್ನು ಇದ್ರೊಳಗಡೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಖಾರ ಎಷ್ಟೊತ್ತು ಅದು ಒಗ್ಗರಣೆಲಿ ಬೇಯಬೇಕು ಅಂದರೆ ಅದು ಎಣ್ಣೆ ಬಿಡೋವರೆಗೂ ಅದು ಬೇಯಬೇಕು. ನೋಡಿ, ಇವಾಗ ಅದರಲ್ಲಿ ಅದಾದಮೇಲೆ 1 ಸ್ಪೂನ್ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ, 1 ಸ್ಪೂನ್ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆರ್ 1/2 ಸ್ಪೂನ್ ಹಾಕ್ಕೋಬೋದು. ನೀವು ಕಡಿಮೆನಾದರೂ ಹಾಕ್ಕೋಬೋದು, ಜಾಸ್ತಿನಾದರೂ ಮಾಡ್ಕೋಬೋದು ನೀವು. ನೋಡಿ, ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಅದು ಫ್ರೈ ಆಗಲಿ. ಇದ್ರ ಮಧ್ಯೆ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನಿಮಗೆ ಹೇಗೆ ಬೇಕೋ, ಹುಳಿ ಇಷ್ಟನ್ನು ನಿಮಗೆ ಹೇಗೆ ಬೇಕೋ, ಟೊಮೊಟೊ ಎಲ್ಲ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು 1 ಬೌಲ್ ಗಟ್ಟಿ ಮೊಸರು ಹಾಕಿದ್ದೀನಿ. ಇದರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಮೊಸರು ಟೊಮೊಟೊನೂ ಹಾಕಿ ಅದ್ರ ಜೊತೆಗೆ 1 ಬೌಲ್ ನಾನು ಮೊಸರು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಎಣ್ಣೆ ಬಿಡಬೇಕು. ನಾವು ಯಾವುದೇ ಹಾಕಿದ್ರೂ ಎಣ್ಣೆ ಬಿಟ್ಟರೆ ಅಷ್ಟೇ, ಅದು ಎಣ್ಣೆ ಬಿಡೋವರೆಗೂ ಅಷ್ಟೇ ಫ್ರೈ ಆದರೆ ಮಾತ್ರ ಚೆನ್ನಾಗಿರೋದು. ನೆಕ್ಸ್ಟು ನಾನು ಅಕ್ಕಿನ ತೊಳೆದು 1-2-3 ಸಲ ಇದನ್ನು ಒಂದು 20 ಮಿನಿಟ್ಸ್ ನಾನು ನೆನೆಸೋದಕ್ಕಿಟ್ಟಿದ್ದೆ. ಅದರಲ್ಲಿ ಅದನ್ನು ಅಕ್ಕಿನ ಹಾಕ್ತಾಯಿರೋದು. ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಆಗಲಿ. ಪಕ್ಕದಲ್ಲಿ ನಾವು ಬಿಸಿ ನೀರನ್ನ ಇಟ್ಟಿರಬೇಕು. ಬಿಸಿ ನೀರು ಹಾಕಬೇಕು, ತಣ್ಣೀರು ಹಾಕಬೇಡಿ. ಆ್ಯಕ್ಚುಲಿ ಬಿಸಿ ನೀರೇ ಹಾಕಬೇಕು ಪಲಾವ್ಗೆ. ಇಲ್ಲಾಂದರೆ ಅದು ತಣ್ಣೀರು ಹಾಕಿದರೆ ಸಿಂಕ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಬಿಸಿ ನೀರೇ ಹಾಕಿ. ನೋಡಿ, ಸಾಕಿಷ್ಟು ನನಗೆ. ಈ ಮಧ್ಯದಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು, ಚೆಕ್ ಮಾಡಿ. ನೀವು ಫಸ್ಟು ತುಪ್ಪ ಹಾಕಿಲ್ಲ ಅಂದರೆ ಇವಾಗ ಬೇಕಾದ್ರೂ ನೀವು ಹಾಕ್ಬೋದು. ನಾನು ಓಪನ್ನಾಗಿ ಮಾಡ್ತಾಯಿದ್ದೀನಿ ಪಲಾವ್ನ, ವಿಷಲ್ ಹಾಕ್ಸಿಲ್ಲ. ದಮ್ ಕಟ್ ಮಾಡ್ತಾರಲ್ಲ ಆ ರೀತಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ನೀವು ನೈಟ್ ಡಿನ್ನರಿಗಾದರೂ ಮಾಡ್ಬೋದು, ಮಾರ್ನಿಂಗ್ ಮಕ್ಕಳಿಗೆ ಬಾಕ್ಸಿಗಾದರೂ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ರಾಯ್ತಾ ಜೊತೆ ತಿನ್ನೋದಕ್ಕೆ ಫಸ್ಟ್ ಕ್ಲಾಸಾಗಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಕಮೆಂಟ್ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಯಾವ್ಯಾವ ರೀತಿ ಮಾಡ್ತೀರಾ, ನಿಮ್ಮ ಸೈಡೆಲ್ಲ ಬೇರೆ ಥರ ಮಾಡ್ತೀರಾ ಅಂತ. ಒಬ್ಬೊಬ್ಬರು ಕಾಯಲ್ಲಿ ಹಾಕ್ತಾರೆ, ಬಟ್ ನಾನು ಬಿಸಿನೀರು ಹಾಕಿದ್ದೀನಿ ಸ್ವಲ್ಪ ಚೇಂಜ್ ಆಗಲಿ ಅಂತ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಬಿಸಿನೀರು ಹಾಕಿದ್ರೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕಾಯಲ್ಲಿ ಹಾಕಿದರೆ ಮೇ ಬಿ ಇನ್ನೂ ಜಾಸ್ತಿ ಟೇಸ್ಟ್ ಬರ್ಬೋದೇನೋ, ಐ ಥಿಂಕ್. ಬಟ್ ಬಿಸಿನೀರು ಹಾಕಿದ್ರೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಈ ಮಶ್ರೂಮ್ ಬಿರಿಯಾನಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.